ಅವಶೇಷಗಳಾಗಿವೆ, ಹಾಳಾಗಿ ಹೋಗಿವೆ, ಪಾಳುಬಿದ್ದು ಹೋಗಿವೆ. ಅದರಲ್ಲಿ ಒಂದು ದೇವಸ್ಥಾನವನ್ನು ಶ್ರೀರಾಮಕೃಷ್ಣರು ಮಾಡಿದ್ದಾರೆ. ಅದು ಯಾವುದು ಅಂದರೆ ದೇವಸ್ಥಾನದ ಹತ್ತಿರ ಎರಡು ದೊಡ್ಡ ಕೊಳ ಇವೆ. ಶ್ರೀರಾಮಕೃಷ್ಣರು ಆ ಕೊಳದ ಹತ್ತಿರ ಹೋಗುವಷ್ಟರಲ್ಲಿ ಅವರಿಗೆ ಸ್ತ್ರೀಯರು ಉಪಯೋಗಿಸುವಂತಹ ಸುವಾಸನಾ ದ್ರವ್ಯದ ವಾಸನೆ ಬಂತು. ಬೇರೆ ಯಾರೂ ಬರಲಿಲ್ಲ, ರಾಮಕೃಷ್ಣರಿಗಷ್ಟೇ ಬಂತು. ಯಾಕೆಂದ್ರೆ ಅಲ್ಲಿ ದೇವಿಗೆ ಆ ಸುವಾಸನಾ ದ್ರವ್ಯವನ್ನು ಅರ್ಪಿಸ್ತಾರೆ. ಅಲ್ಲಿನ ಪದ್ಧತಿಯರು ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ಆ ಕೊಳದಲ್ಲಿ ಸೊಂಟದವರೆಗೆ ನೀರಿನಲ್ಲಿ ಮುಳುಗಿರುವಂತಹ ದೇವಿ ಬ್ರಹ್ಮಯ್ಯ ದರ್ಶನವನ್ನು ಮಾಡಿದರು. ಹೀಗೆ ಶ್ರೀರಾಮಕೃಷ್ಣರು ಕೂಡ ವಿಷ್ಣುಪುರಕ್ಕೆ ಹೋಗಿ ಬಂದಿದ್ದಾರೆ. ಶ್ರೀರಾಮಕೃಷ್ಣರು ಎಲ್ಲಿ ಹೋದರೂ ಕೂಡ ಅವರಿಗೆ ಅಲೌಕಿಕ ದರ್ಶನ. ಅವರದ್ದು ನಿಜವಾದ ಅರ್ಥದಲ್ಲಿ ದೀಪಿಲಾಗಿದೆ. ಪ್ರತಿಯೊಂದು ಕ್ಷೇತ್ರದ ಮಹಿಮೆ ಅವರ ಕಣ್ಣುಂದೆ ಕಾಣಿಸಿಕೊಂಡು ಬಿಡುತ್ತೆ. ಅಲ್ಲಿನ ದೇವದೇವಿಯರ ಸತ್ವ ಅಥವಾ ಜಾಗೃತಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದೇ ರೀತಿ ಶ್ರೀಮಾತೆಯರ ವಿಷಯದಲ್ಲಿ ಕೂಡ ಶ್ರೀಮಾತೆಯರು ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ತಿದ್ರು ಅಲ್ಲೆಲ್ಲ ಭಗವಂತನ ಜೀವಂತ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ರು. ಆ ಕ್ಷೇತ್ರದ ಮಹಿಮೆಯೇನು, ಅಲ್ಲಿರುವ ದೇವದೇವಿಯರ ವಿಶೇಷ ಏನು, ಅದೆಲ್ಲ ಶ್ರೀಮಾತೆಯವರಿಗೆ ದರ್ಶನದಲ್ಲಿ ಗೊತ್ತಾಗಿದೆ.